ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಅಭಿಮಾನಿ MD ಕನ್ನಡಿಗ ಮಾತಾಡೋದು. ಇವತ್ತು ನಿಮಗೆಲ್ಲ ಒಂದು ಮಾಹಿತಿ ಹೇಳಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದರಿಂದ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ನಿಮಗೇನಾದರೂ ಇದು ಉಪಯೋಗ ಆಯಿತು ಅಂತಂದರೆ ನೀವು ನೋಡಿ ತಿಳ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರು ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಇತ್ತು ಅಂತಂದರೆ ಅವ್ರಿಗೂ ಕಳಿಸ್ಕೊಡಿ, ಅವ್ರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ವಿಷಯ ಅಂತಂದರೆ, ಮೊದಲನೇದಾಗಿ ಈ ಕಾರ್ಮಿಕ ಕಾರ್ಡ್ ಯಾರು ಹೊಂದಿದ್ದಾರೆ ಅಂದರೆ ಯಾರ ಹತ್ರ ಕಾರ್ಮಿಕರ ಕಾರ್ಡ್ ಇದೆ ಅವ್ರಿಗೆ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಎಷ್ಟೋ ಜನ ಕಾರ್ಮಿಕರು ಪಾಪ ಓದೋಕ್ಕೂ ಬರಲ್ಲ, ಓದು ಬರ ಗೊತ್ತಿರಲ್ಲ. ಹಾಗಾಗಿ ವಿಡಿಯೋ ಏನಾದ್ರು ನೋಡಿ ತಿಳ್ಕೊಂಡು ಅವ್ರಿಗೇನೇನು ಸವಲತ್ತಿದೆ ಅದನ್ನಾರು ಅವರು ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದಾರೆ. ಇನ್ನು ಮುಂದೇನೂ ಕೂಡ ನಾವು ಈ ಚಾನಲಿಂದ ಜನರಿಗೆ ಉಪಯೋಗವಾಗುವಂಥ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋಬೇಕು ಅಂತ ನಿರ್ಧಾರ ಮಾಡ್ತಾ ಈ ಚಾನಲ್ನ ಶುರು ಮಾಡಿದ್ದೀವಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಸೌಲಭ್ಯಗಳನ್ನ ಪಡಿಬೇಕು ಅಂತಂದರೆ ನೀವು ತಮ್ಮ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥ ಕಾರ್ಮಿಕ ಇಲಾಖೆಯಿಂದ ನೀವು ಲೇಬರ್ ಕಾರ್ಡನ್ನು ಪಡೆದುಕೊಂಡಿರ್ಬೇಕಾಗುತ್ತೆ. ಕನ್ನಡ ಕಾರ್ಮಿಕರ ಕಾರ್ಡನ್ನ ಪಡ್ಕೊಂಡಿರ್ಬೇಕು. ಅದನ್ನು ಯಾವ ರೀತಿ ಮಾಡಿಸೋದು, ಆ ಕಾರ್ಡನ್ನ ಯಾವ ರೀತಿ ಪಡ್ಕೋಬೇಕು ಅಂತ ಸಾಧ್ಯವಾದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದೇನೋ ಸ್ವಲ್ಪ ಲಾಂಗ್ ಗ್ಯಾಪ್ ಆಯಿತು ಅಂದರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಹೇಳ್ತಾ ಇರೋದು ಈ ಇಲಾಖೆಯಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಏನೇನು ಸವಲತ್ತಿದೆ ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಏನೇನು ಸವಲತ್ತು ಅಂತಂದರೆ, ಮೊದಲನೇದಾಗಿ ಈ ಸವಲತ್ತನ್ನ ಪಡಿಬೇಕು ಅಂದರೆ ಆಗಲೇ ಹೇಳ್ದಂಗೆ ಕಾರ್ಮಿಕರ ಕಾರ್ಡನ್ನ ನೀವು ಹೊಂದಿರಬೇಕು. ಆ ಕಾರ್ಮಿಕರ ಕಾರ್ಡನ್ನ ಹೊಂದಿರಬೇಕಾದ್ರೆ ಈಗ ಮೊದಲನೇದಾಗಿ ಆ ಕಾರ್ಮಿಕರಿಗೆ ಮಕ್ಕಳಿಗೆ ಓದ್ತಾ ಇತ್ತು ಅಂತಂದರೆ, ಅದು ಲಾಸ್ಟ್ ಟೈಮೆಲ್ಲ ನರ್ಸರಿಯಿಂದ ಮಾಡ್ತಾಯಿದ್ರು. ಈ ಸರಿಯಿಂದ ಏನಾಗಿದೆಯೋ ಗೊತ್ತಿಲ್ಲ, 1ನೇ ಕ್ಲಾಸಿಂದನೇ ಕೊಡಬೇಕು ಅಂತ ಅನೌನ್ಸ್ ಆಗಿತ್ತು. ಮತ್ತು ನಾ ಹೇಳ್ತಿರೋ ಮಾಹಿತಿ ಕೂಡ ಈಗ ಪ್ರಸ್ತುತ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಕನ್ನಡ ಕಾರ್ಮಿಕರ ಕಾರ್ಡ್ ಹೊಂದಿರತಕ್ಕಂಥ ಇಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ, ಪ್ರತಿ ವರ್ಷ ಕೊಡ್ತಾರೆ. ಪ್ರತಿ ವರ್ಷ ಏನು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತಂದರೆ, 1ನೇ ತರಗತಿಯಿಂದ ಮಾಸ್ಟರ್ ಡಿಗ್ರಿವರೆಗೂ ಈ ಸ್ಕಾಲರ್ಶಿಪ್ ಇದೆ. ಅದು ಮೊದಲು 1ನೇ ತರಗತಿಗೆ 5,000 ಇತ್ತು. ಇಬ್ಬರು ಮಕ್ಕಳಿದ್ರೆ ಒಂದು ಕಾರ್ಡಲ್ಲಿ 10,000, ಇಬ್ಬರಿಗೆ 10,000 ಸಿಗ್ತಾಯಿತ್ತು. ಇನ್ನು ಡಿಗ್ರಿ ಇದ್ದರೆ ಒಬ್ಬರ ಮಕ್ಕಳಿಗೆ 25,000 ಇತ್ತು, ಇಬ್ಬರು ಮಕ್ಕಳಿಗಿದ್ರೆ 50,000 ಇತ್ತು. ಅದು ಕೊನೆ ವರ್ಷದ್ದು ಆ ಥರ ಇತ್ತು. ಈಗ ಸ್ವಲ್ಪ ಹೊಸ ಸರ್ಕಾರದ ನಿರ್ದೇಶನದಂತೆ ಸ್ವಲ್ಪ ಏನೋ ವೇರಿಯೇಷನ್ ಮಾಡಿದ್ದಾರೆ. ಹಾಗಾಗಿ ಈಗ ಅಷ್ಟು ಸಿಗಲ್ಲ, ಕಡಿಮೆ ಇದೆ. ಆದರೆ ಸೌಲಭ್ಯ ಮಾತ್ರ ಸ್ಕಾಲರ್ಶಿಪ್ ಇದೆ. ಮೊದಲನೇದಾಗಿ ಒಂದು ಕಾರ್ಡ್ಲಿ ಇಬ್ಬರು ಮಕ್ಕಳಿಗೆ ಸಿಗುತ್ತೆ. ಇನ್ನು 1ರಿಂದ 2, 3, 4ನೇ ಕ್ಲಾಸ್ನವ್ರಿಗೆ 2,000. ಇನ್ನು 4ನೇ ಕ್ಲಾಸಿಂದ 5, 6 ಅವ್ರಿಗೆ 3,000. 7 ಮತ್ತು 8ನೇ ತರಗತಿಯವ್ರಿಗೆ 4,000. ಮತ್ತು 9, 10ನೇ ಮತ್ತು ಫಸ್ಟ್ PUC ಅವ್ರಿಗೆಲ್ಲ 6,000. ಮತ್ತು ಸೆಕೆಂಡ್ PUC ಅವ್ರಿಗೆ 8,000. ಮತ್ತು ITI ಮತ್ತು ಡಿಪ್ಲೊಮಾ ಕೋರ್ಸ್ ಇವ್ರಿಗೆ 7,000. ಮತ್ತು ಡಿಗ್ರಿ ಅವ್ರಿಗೆ 10,000 ಒಬ್ಬ ವಿದ್ಯಾರ್ಥಿಗೆ. ಈಗ ನಿಮ್ಮ ತಂದೆ ಕೆಲಸ ಮಾಡ್ತಿದ್ದು ನೀವು ಇಬ್ಬರು ವಿದ್ಯಾರ್ಥಿಗಳಿತ್ತಂದರೆ ಇವ್ರಿಗೆ ಒಬ್ರಿಗೆ 10,000, ಇನ್ನೊಬ್ರಿಗೆ 10,000, 20,000 ಈಗ ಪ್ರೆಸೆಂಟು ತಗೋಬೋದು. ಮೊದಲು ಸ್ವಲ್ಪ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದು ಸ್ಕಾಲರ್ಶಿಪ್ಪು ಮಕ್ಕಳಿಗೆ ಕೊಡ್ತಾರೆ. ನೆಕ್ಸ್ಟು ಇನ್ನೊಂದೇನು ಅಂತಂದರೆ, ಈ ಕಾರ್ಡ್ನ ಹೊಂದಿರತಕ್ಕಂಥ ಫಲಾನುಭವಿ
ಏನಾದರೂ ಆಕಸ್ಮಿಕವಾಗಿ ತೀರೋದ್ರೆ, ಆಕ್ಸಿಡೆಂಟಾಗಿ ತೀರೋದ್ರೆ ಸರಿಸುಮಾರು 5 ಲಕ್ಷಗಳವರೆಗೂ ಪರಿಹಾರನ ಪಡ್ಕೋಬೋದು. ನೆಕ್ಸ್ಟು ಆಕ್ಸಿಡೆಂಟಾಗಿ ಒಂದು ಕೈಯೋ ಹೋಗಿ ಪಾರ್ಶಲಿಟಿ ಅಂದರೆ ಪಾರ್ಶಲಿ ಡಿಸಬಿಲಿಟಿ ಅಂತ ಕರೀತಾರೆ. ಅದಕ್ಕೆ ಆ ಥರ ಇದ್ದರೆ ಅವ್ರಿಗೂ ಸರಿಸುಮಾರು 2.5 ಲಕ್ಷಗಳಷ್ಟು ಕೂಡ ಪರಿಹಾರವನ್ನು ಪಡ್ಕೋಬೋದು. ನೆಕ್ಸ್ಟು ಅದಾದಮೇಲೆ ಆಕ್ಸಿಡೆಂಟ್ ಆಗಲಿಲ್ಲ, ಏನೂ ಇಲ್ಲ, ಸಹಜವಾಗಿ ಸತ್ತೋದ್ರು, ಏನೋ ಕಾಯಿಲೆ ಬಂದು ಏನೋ, ಅಥವಾ ವಯಸ್ಸು ಅಂತಂದರೆ 60 ವರ್ಷದೊಳಗಡೆ ಇರಬೇಕು. ಆ ರೀತಿ ತೀರೋದ್ರೂ ಕೂಡ 75,000 ರೂಪಾಯಿ ಮರಣ ಪರಿಹಾರ ನಿಧಿ ಅಂತಿದೆ, ಅದನ್ನು ಕೂಡ ಪಡ್ಕೋಬೋದು. ಮತ್ತು ಇನ್ನು ಇದನ್ನು ಪಡ್ಕೋಬೋದು. ನೆಕ್ಸ್ಟು ಮೊದಲು ಒಂದು KSRTC ಬಸ್ಗಳಲ್ಲಿ ಇವರು ಇಂಥ ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಪ್ರಯಾಣ ಮಾಡ್ಬೋದು ಅಂತ ಬಸ್ ಪಾಸ್ ಬಿಟ್ಟಿದ್ರು. ಈಗ ಅದು ಸದ್ಯ ಇಲ್ಲ. ನೆಕ್ಸ್ಟು ಇವರು ಪಡ್ಕೋಬೋದು. ಇವ್ರಿಗೇನಾದ್ರು ಹುಷಾರು ತಪ್ಪಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿತ್ತು ಅಂದರೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸಾ ವೆಚ್ಚ ಏನಿರುತ್ತೆ ಅದನ್ನು ಡಾಕ್ಟ್ರು ಸಹಿ ಮಾಡಿರ್ತಕ್ಕಂಥ ಬಿಲ್ಲು ಮತ್ತು ಡಿಸ್ಚಾರ್ಜ್ ಸಮ್ಮರಿ ಮತ್ತು ಅಡ್ಮಿಟ್ ಕಾರ್ಡು ಇಷ್ಟನ್ನು ತೆಗೆದುಕೊಂಡು ಬಂದು ಒಂದು ಫಾರ್ಮೆಟ್ ಬರುತ್ತೆ, ಆ ಫಾರ್ಮೆಟ್ನ ಫಿಲಪ್ ಮಾಡಿ ಆ ಸಂಬಂಧಪಟ್ಟ ಇಲಾಖೆ ವೆಬ್ಸೈಟಲ್ಲಿ ಅರ್ಜಿ ಹಾಕಿ ಆ ಒರಿಜಿನಲ್ ದಾಖಲಾತಿಗಳನ್ನು ತಮ್ಮ ತಾಲೂಕು ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾರ್ಮಿಕ ಆಫೀಸ್ಗೆ ತಲುಪಿಸ್ತಾ ಇದ್ದಲ್ಲಿ ಅದರಲ್ಲಿ 50% ಕೂಡ ಖರ್ಚು ಏನಾಗಿರುತ್ತೆ ಹಾಸ್ಪಿಟ್ಲಲ್ಲಿ ಅಷ್ಟು 50% ಸಿಗುತ್ತೆ. ಆದರೆ ಇದರಲ್ಲಿ ಇತ್ತೀಚೆಗೆ ಒಂದು ಚೇಂಜಸ್ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದರೆ ಕೊಡ್ಲಿಕ್ಕೆ ಬರಲ್ಲ ಅಂತ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಒಂದು ಸದ್ಯ ಮಾಹಿತಿ ಇದೆ. ಅದು ಅಧಿಕೃತವಾಗಿ ಇನ್ನೂ ಗೊತ್ತಿಲ್ಲ. ಯಾಕೆ ಅವ್ರ ಉದ್ದೇಶ ಏನು ಅಂತಂದರೆ, ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಉಚಿತವಾಗೇ ಸಿಗೋದ್ರಿಂದ ಇಲ್ಲೇನು ಬೆನಿಫಿಟ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಅಷ್ಟೊಂದು ಖರ್ಚು ಕೂಡ ಆಗೋದಿಲ್ಲ ಅಂತ ಭಾವಿಸಿ ಈ ರೀತಿ ಮಾಡಿದ್ದಾರೆ. ಇನ್ನು ಇದಾಯಿತು. ನೆಕ್ಸ್ಟು ಈಗ ಕಾರ್ಮಿಕ ಮಕ್ಕಳಿಗೆ ಮದುವೆ ಮಾಡ್ತು ಅಂದರೆ ಕನಿಷ್ಠ 2 ಮಕ್ಕಳಿಗೆ ಇದರಲ್ಲಿ ಸೌಲಭ್ಯವನ್ನು ಪಡ್ಕೋಬೋದು. ಒಬ್ಬ ಮಗಳು ಅಥವಾ ಮಗ ಮದುವೆ ಮಾಡಿದ್ರೆ 60,000. 2 ಅದೇ ಇನ್ನೊಂದು ವರ್ಷ ಬಿಟ್ಟು ಇನ್ನೊಬ್ಬ ಮಗಳಿಗೆ ಮದುವೆ ಮಾಡ್ತಾನೆ, ಅದಕ್ಕೆ 60,000. 2 ಮಾತ್ರ ಒಂದು ಕಾರ್ಡಲ್ಲಿ ಪಡ್ಕೋಬೋದು. ಆದರೆ ಇದರಲ್ಲಿ ಒಂದು ಕಂಡೀಷನ್ಸ್ ಏನು ಅಂತಂದರೆ, ಈ ಮದುವೆ ದುಡ್ಡನ್ನ ಪಡ್ಕೋಬೇಕು ಅಂತಂದರೆ ನೀವು ಕಾರ್ಡನ್ನು ಮಾಡಿಸಿ ಕನಿಷ್ಠ 1 ವರ್ಷಗಳಾಗಿರಬೇಕು. ಅದೇ ರೀತಿ ಸ್ಕಾಲರ್ಶಿಪ್ಗಳನ್ನ ಕೂಡ ಅರ್ಜಿ ಹಾಕಬೇಕು, ಪಡ್ಕೋಬೇಕು ಅಂತಂದರೆ ಕಾರ್ಡ್ ಮಾಡಿಸಿ ಆ ಟೈಮ್ಗೆ ಸ್ಕಾಲರ್ಶಿಪ್ ಅರ್ಜಿ ಹಾಕೋ ಟೈಮ್ಗೆ ಅವರು ಒಂದು ನಿಗದಿ ಮಾಡಿರ್ತಾರೆ. ನೀವು ಕಾರ್ಡ್ ಮಾಡಿಸಿ ಇಂತಿಷ್ಟೇ ಟೈಮ್ ಆಗಿರಬೇಕು ಅಂತ, ದಿನಗಳಾಗಿರ್ಬೇಕು ಅಂತ ಅವರು ಅಲ್ಲಿ ಕಂಡೀಷನ್ಸ್ ಹಾಕಿರ್ತಾರೆ. ಅದರಾದ್ಮೇಲೆ ನೀವು ಆ ಸೌಲಭ್ಯನ ಪಡ್ಕೋಬೋದು. ಆದರೆ ಮದುವೆ ದುಡ್ಡನ್ನ ನೀವು ಪಡ್ಕೋಬೇಕು ಅಂತಂದರೆ ಕಾರ್ಡನ್ನ ಮಾಡಿಸಿ ಕನಿಷ್ಠ 1 ವರ್ಷ ಆಗಿರಬೇಕು. 2 ಮಕ್ಕಳಿದ್ರೆ 2 ಸಿಗುತ್ತೆ, 3ನೇವ್ರಿಗೆ ಇಲ್ಲ. ನೆಕ್ಸ್ಟು ಸ್ಕಾಲರ್ಶಿಪ್ ಆಯಿತು. ಇನ್ನು ಓದ್ತಿರ್ತಕ್ಕಂಥ ಮಕ್ಕಳಿಗೆ ಕಲಿಕಾ ಭಾಗ್ಯ ಅಂತ ಅಂದ್ಬಿಟ್ಟು ಮಧ್ಯಂತರದಲ್ಲಿ ಶಾಲಾ ಕಿಟ್ಟು ಅಂತ ಕೊಡ್ತಾರೆ. ಅದರಲ್ಲಿ ಶಾಲಾ ಪರಿಕರಗಳಿರ್ತವೆ. ಮಕ್ಕಳಿಗೆ ಓದು ಬರಹಕ್ಕೆ ಅನುಕೂಲ ಆಗುವಂಥ ಪರಿಕರಗಳು ಅಂದರೆ ಬ್ಯಾಗು,
ಜಾಮಿಟ್ರಿ ಬಾಕ್ಸು, ಒಂದಷ್ಟು ನೋಟ್ಬುಕ್ಕು, ಮತ್ತು ಲಂಚ್ ಬಾಕ್ಸು, ಮತ್ತು ಪೆನ್ನು ಪೆನ್ಸಿಲು, ಈ ರೀತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದಷ್ಟು ಕಲಿಕಾ ಸಾಮಗ್ರಿಗಳಿರ್ತವೆ, ಅದನ್ನು ಕೂಡ ಕೊಡ್ತಾರೆ. ಮತ್ತು ಆ ಕಾರ್ಮಿಕರಲ್ಲಿ ಯಾವ್ಯಾವ ಥರ ಕಾರ್ಮಿಕರು ಇರ್ತಾರೆ ಅವ್ರಿಗೆ ಕೆಲಸಕ್ಕೆ ಅನುಕೂಲವಾಗುವಂತಹ ಟೂಲ್ಸ್ ಕಿಟ್ಗಳನ್ನು ಕೂಡ ಕಾರ್ಮಿಕರಿಗೆ ಕೊಡ್ತಾರೆ. ಏನೇ ಟೂಲ್ಸ್ ಕಿಟ್ಟು, ಉದಾಹರಣೆಗೆ ಗಾರೆ ಕೆಲಸ ಮಾಡ್ತಾಯಿತ್ತು ಅಂತಂದರೆ ಗಾರೆಯವ್ರಿಗೆ ಏನು ಬೇಕು, ಗಜ ಮತ್ತು ಕರಣಿ ಅಂತ ಹೇಳ್ತಾರೆ ಅದು, ಮತ್ತು ಟ್ಯೂಬು, ಮತ್ತು ಟ್ರೈ ಸ್ಕ್ವೇರು, ಮತ್ತು ಮೂಲಮಟ್ಟ ಅಂತ ಹೇಳ್ತಾರೆ ಅದು, ಈ ಥರ ಅವ್ರಿಗೆ ಕೊಡ್ತಾರೆ. ಇನ್ನು ವೆಲ್ಡಿಂಗ್ನವರು ಇತ್ತು ಅಂತಂದರೆ ವೆಲ್ಡಿಂಗ್ನವ್ರಿಗೆ ಸಂಬಂಧಪಟ್ಟಾಗೆ ಅವ್ರಿಗೆ ಆದಂಥ ಟೂಲ್ಸ್ ಕಿಟ್ನ ಕೊಡ್ತಾರೆ. ನಂತರ ಅದೇ ರೀತಿ ಬಾರ್ಬೆಂಡಿಂಗ್ನವ್ರು ಇತ್ತು ಅಂದರೆ ಬಾರ್ಬೆಂಡಿಂಗ್ನವ್ರಿಗೆ ಅನುಕೂಲವಾಗುವಂಥ ಟೂಲ್ಸ್ ಕಿಟ್ಗಳನ್ನ ಕೊಡ್ತಾರೆ. ಅದೇ ರೀತಿ ಯಾವ್ಯಾವುದು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಅವರ ವ್ಯಾಪ್ತಿಗೆ ಯಾವ್ಯಾವ ಕೆಲಸಗಳು ಇಂತಿಂಥ ಕೆಲಸಗಳು ಅಂತ ಬರ್ತವೆ ಅಂಥವ್ರಿಗೆ ಗುರುತಿಸಿ ಕಾರ್ಡನ್ನು ಮಾಡಿ ಅವ್ರಿಗೆ ಅನುಕೂಲವಾಗುವಂಥ ಟೂಲ್ ಕಿಟ್ಗಳನ್ನು ಕೂಡ ಕೊಡ್ತಾರೆ. ನೆಕ್ಸ್ಟು ಮಧ್ಯಂತರದಲ್ಲಿ 10th ಅಥವಾ 2nd PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದಂಥ ವಿದ್ಯಾರ್ಥಿಗಳು ಕೂಡ ಒಂದು ಸರಿ ಟ್ಯಾಬ್ ಕೊಡ್ತಾರೆ, ಮತ್ತೊಂದು ಸರಿ ಲ್ಯಾಪ್ಟಾಪ್ ಕೊಡ್ತಾರೆ. ಆದರೆ ಈ ಸೌಲಭ್ಯಗಳನ್ನ ಎರಡೂ ಸೌಲಭ್ಯಗಳನ್ನ ಒಂದು ಫಲಾನುಭವಿಗೆ ಮಾತ್ರ ಕೊಡೋಲ್ಲ. ಒಬ್ಬರು ಲ್ಯಾಪ್ಟಾಪ್ ತಗೊಂಡ್ರೆ ಇನ್ನೊಂದು ಸರಿ ಅವ್ರಿಗೆ ಟ್ಯಾಬ್ ಇರೋಲ್ಲ, ಅಥವಾ ಇವ್ರಿಗೆ ಟ್ಯಾಬ್ ಇತ್ತು ಅಂತಂದರೆ ಇನ್ನೊಂದು ಸರಿ ಅವ್ರಿಗೆ ಲ್ಯಾಪ್ಟಾಪ್ ಇರೋಲ್ಲ. ಇದೊಂದು ಕೂಡ ಸೌಲಭ್ಯ ಇದೆ. ನಂತರ ಈಗ ವೈದ್ಯಕೀಯ ಸೌಲಭ್ಯ ಆಯಿತು, ಮರಣ ಸೌಲಭ್ಯ ಆಯಿತು, ಮತ್ತು ಮಕ್ಕಳಿಗೆ ಕಲಿಕಾ ಭಾಗ್ಯ ಆಯಿತು, ಮತ್ತು ಮಕ್ಕಳಿಗೆ ಲ್ಯಾಪ್ಟಾಪು ಟ್ಯಾಬು ಇದು ಆಯಿತು. ಇನ್ನು ನಂತರ ನಮ್ಮ ಮಹಿಳಾ ಕಾರ್ಮಿಕರಿದ್ದರೆ ಅವ್ರಿಗೂ ಕೂಡ ಮದುವೆ ಆದರೆ ಸೇಮ್ ಅವ್ರಿಗೂ ಕೂಡ 60,000 ಮದುವೆ ಸಹಾಯಧನ ಇರುತ್ತೆ. ಅವ್ರ ಮದುವೆ ಆದ ನಂತರ ಪ್ರೆಗ್ನೆನ್ಸಿ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಇಂತಿಷ್ಟು ಪೌಷ್ಟಿಕಾಂಶ ಭತ್ಯೆ, ಪೋಷಣಾ ಭತ್ಯೆ ಅಂತ ಬರುತ್ತೆ, ಅದನ್ನು ಕೂಡ ಪ್ರತಿ ತಿಂಗಳು ಕೊಡ್ತಾರೆ. ಮತ್ತು ಆ ಹೆಣ್ಣು ಮಗುವಿಗೆ ಜನ್ಮ ನೀಡಿದರೆ ಹೆಣ್ಣು ಮಗು ಜನನ ಆದರೆ ಆ ಮಗುವು ಕೂಡ ಇಷ್ಟು ಸೌಲಭ್ಯ ಹಣ ಅಂದ್ಬಿಟ್ಟು ಸೌಲಭ್ಯಗಳ ರೂಪದಲ್ಲಿ ಕೊಡ್ತಾರೆ. ಅದು ಸರಿಸುಮಾರು ಒಂದು 25,000 ಇರ್ಬೋದು ಅಂತ ಅಂದ್ಕೋತೀನಿ. ಇನ್ನು ಮೊದಲು ಗೃಹ ನಿರ್ಮಾಣ ಅಂತ ಸೌಲಭ್ಯ ಇತ್ತು, ಇತ್ತೀಚೆಗೆ ಅದನ್ನ ಸ್ಟಾಪ್ ಮಾಡಿದ್ದಾರೆ. ನೋಡೋಣ ಅದು ಮುಂದೆ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಇನ್ನು ಇದು ಮುಂದುವರಿದು ಈ ಕಾರ್ಡನ್ನು ಮಾಡಿಸಿ ಹಲವಾರು ವರ್ಷಗಳಿಂದ ಸಾಕಷ್ಟು ಸೌಲಭ್ಯಗಳನ್ನ ಪಡೆದು ಆಯ್ತಪ್ಪ, ಮಕ್ಕಳು ಓದಾಯಿತು, ಅವ್ರಿಗೆ ಪೂರಕವಾದ ಸೌಲಭ್ಯಗಳು ಸಿಕ್ತು, ನನಗೆ ಆಸ್ಪತ್ರೆದಾಯಿತು ಅಥವಾ ಡೆತ್ದಾಯಿತು, ಮತ್ತು ಮಗಳು ಮದುವೆದಾಯಿತು, ಮತ್ತು ಹೆರಿಗೆದಾಯಿತು, ಮತ್ತು ಪ್ರೆಗ್ನೆನ್ಸಿದಾಯಿತು, ಇಷ್ಟೆಲ್ಲ ಆದಮೇಲೂ ಇನ್ನು ನನಗೆ 60 ವರ್ಷ ಆಯಿತು ಅಂತಂದರೂ ಕೂಡ 60 ವರ್ಷ ಆದವ್ರಿಗೂ ಆ ಕಾರ್ಡನ್ನು ಕ್ಲೋಸ್ ಮಾಡ್ತಾರೆ. ಆ ಕ್ಲೋಸ್ ಮಾಡೋಕ್ಕೆ ಮುಂಚೆ ನಿಮಗೆ ಪೆನ್ಷನ್ ಅಂತ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಪಿಂಚಣಿನ ಕೊಡ್ತಾರೆ. ಪ್ರತಿ ತಿಂಗಳು 3,000 ರೂಪಾಯಿಗಳಷ್ಟು ಪ್ರತಿ ತಿಂಗಳು ಪಿಂಚಣಿ ಸೌಲಭ್ಯ ಇದೆ. ಇನ್ನು 60 ವರ್ಷ ಆದಮೇಲೆ ನಿಮ್ಮ ಕಾರ್ಡ್ನ ವ್ಯಾಲಿಡಿಟಿ ಮುಗೀತು. ಅದಾದಮೇಲೆ ಪಿಂಚಣಿನ ಪ್ರತಿ ತಿಂಗಳು 3,000 ಅಪ್ಲೈ ಮಾಡಿ ತಗೊಳ್ಬೋದು. ಆದರೆ ಇನ್ನೊಂದು ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾದ್ದು ಏನು ಅಂತಂದರೆ,
ನೀವು ಕಾರ್ಮಿಕ ಇಲಾಖೆಯಿಂದ ಪಿಂಚಣಿನ ತೊಗೊಳ್ತು ಅಂತಂದರೆ ಸರ್ಕಾರದಿಂದ 60 ವರ್ಷ ಆದಮೇಲೆ ವೃದ್ಧಾಪ್ಯ ವೇತನ ಕೊಡ್ತಾರಲ್ಲ ಅದು ಬರೋದಿಲ್ಲ. ಇದ್ರ ಅಲ್ಲಿ ತಗೋಬೇಕು, ಇಲ್ಲದ್ರೆ ಇಲ್ಲಿ ತಗೋಬೇಕು. ಅದೊಂದು ನಿಮಗೆ ಗಮನದಲ್ಲಿರಲಿ. ಸದ್ಯಕ್ಕೆ ನನಗೆ ತಿಳಿದಂಥ ಇನ್ನಷ್ಟು ವಿಚಾರದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಇನ್ನು ನನಗಿಂತ ಹೆಚ್ಚಿನ ವಿಷಯಗಳು ಅಥವಾ ಮಾಹಿತಿ ಮತ್ತು ಸೌಲಭ್ಯಗಳ ಬಗ್ಗೆ ಏನೇನಾರ ನಿಮಗೆ ಡೌಟ್ಸ್ ಆಗಲಿ ಅಥವಾ ನಿಮಗೆ ತಿಳಿದಿರತಕ್ಕಂಥ ವಿಚಾರಗಳಾಗಿದ್ರಿ ಇತ್ತು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಸಾಧ್ಯವಾದಷ್ಟು ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಜೊತೆಗೆ ಕೇವಲ ಸೌಲಭ್ಯಕ್ಕೋಸ್ಕರ ಇದನ್ನು ಮುಖ್ಯವಾಗಿ ತಾವೆಲ್ಲ ಗಮನಿಸಬೇಕು. ಕೇವಲ ಸೌಲಭ್ಯಕ್ಕೋಸ್ಕರ ಯಾರ್ಯಾರೋ ಕಾರ್ಡ್ ಮಾಡಿಸ್ಕೊಳ್ಳೋದು, ಏನೇನೋ ತಗೊಳ್ಳೋದು, ನಂಗೆ ಅಷ್ಟು ಕೊಡ್ತಾರಂತೆ, ಇಷ್ಟು ಕೊಡ್ತಾರಂತೆ, ಅಷ್ಟು ಸಿಗುತ್ತೆ ಅಂದರೆ ಸೌಲಭ್ಯ ಮಾತ್ರ ಯಾವತ್ತೂ ಅನ್ಕೋಬೇಡಿ. ಯಾಕೆಂದರೆ ಈ ವ್ಯಾಪ್ತಿ ಒಳಗಡೆ ಅಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಅಂದರೆ ಅಸಂಘಟಿತ ಕಾರ್ಮಿಕರ ಆಗಿರ್ತಾರೆ ಇವರೆಲ್ಲ. ಅಸಂಘಟಿತ ಕಾರ್ಮಿಕರಲ್ಲಿ ಇವ್ರಿಗೆ ಈ ವ್ಯಾಪ್ತಿ ಒಳಗಡೆ ಇರಬೇಕು. ಹೊಸದಾಗಿ ಕಾರ್ಡ್ ಆಗಿರ್ಬೋದು, ಕಾರ್ಡ್ ಮಾಡಿಸಾದ್ಮೇಲೆ ಸೌಲಭ್ಯಗಳನ್ನ ಪಡಿತಕ್ಕಂಥವ್ರಾಗಿರ್ಬೋದು, ಅಸಂಘಟಿತ ಕಾರ್ಮಿಕರಾಗಿರ್ಬೇಕು. ಮತ್ತು ಅವ್ರಿಗೆ ಯಾವುದೇ ಅಂದರೆ ಪಿಂಚಣಿ ಏನು ಅಸಂಘಟಿತರಿಗೆ ಎಲ್ಲೂ ಪಿಂಚಣಿ ಬರೋಲ್ಲ. ಇಷ್ಟು ಅದನ್ನು ಮೀರು ನೀವು ಯಾವುದೋ ಅಡ್ಡದಾರಿ ಮೂಲಕ ಯಾವುದೋ ಗೊತ್ತಿರೋರ ಮೂಲಕ ನೀವು ಕಾರ್ಡನ್ನು ಮಾಡಿಸಿ ಅಥವಾ ಸೌಲಭ್ಯಗಳನ್ನ ತಗೊಳ್ತು ಅಂತ ಆ ಇಲಾಖೆಗೆ ಗೊತ್ತಾಯಿತು ಅಂತಂದರೆ ನಿಮ್ಮ ಮೇಲೆ ಕೇಸ್ ಹಾಕುವಷ್ಟು ಕೇಸನ್ನು ಕೂಡ ಹಾಕ್ಬೋದು ಅವರು. ಮತ್ತು ನೀವು ಇಲ್ಲಿವರೆಗೂ ಏನೇನೋ ಸೌಲಭ್ಯಗಳನ್ನ ಪಡ್ಕೊಂಡಿರ್ತೀರ, ಸುಳ್ಳು ದಾಖಲೆಗಳನ್ನ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಅದರಿಂದ ನಿಮ್ಮ ಕಾರ್ಡನ್ನು ಕೂಡ ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಹಣವನ್ನು ಕೂಡ ವಾಪಸ್ಸು ರೀಫಂಡ್ ಮಾಡಿಸುವಂಥದ್ದು ಕೂಡ ಆ ಇಲಾಖೆ ಅಧಿಕಾರಿಗಳಿಗೆ ಇರುತ್ತೆ. ಹಾಗಾಗಿ ತಾವು ದಯವಿಟ್ಟು ಸುಳ್ಳು ಹೇಳ್ಬಿಟ್ಟು ತಗೋಬೇಡಿ. ಆದರೆ ಈ ಕಾರ್ಡನ್ನು ಮಾಡಿಸ್ಬೇಕಾಗಿರೋಂಥವ್ರು ಯಾರು, ಇದನ್ನು ಮುಖ್ಯವಾಗಿ ತಿಳ್ಕೋಬೇಕು ನೀವು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಅಂತ ಹೇಳ್ತಾರೆ. ಆದರೆ ಯಾರು ಅಂಥವ್ರು, ಯಾರ್ಯಾರು ಬರ್ತಾರೆ ಈ ವ್ಯಾಪ್ತಿಗೆ ಅಂತ ನನಗೆ ಗೊತ್ತಿರೋಷ್ಟು ಬ್ರೀಫಾಗಿ ಹೇಳ್ತೀನಿ. ಇದ್ರ ವಿಚಾರ ನೀವು ಏನಾರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇದಾಗಿ ಮನೆ ಅಂತಲ್ಲ ಯಾವುದೇ ಕಟ್ಟಡ ಕೆಲಸನ ಮಾಡಬೇಕಾಗಿರೋಂಥವ್ರು. ಈಗ ಗಾರೆ ಕೆಲಸ, ಅದರಲ್ಲಿ ಗಾರೆ ಕೆಲಸದಲ್ಲಿ ಮೇಸ್ತ್ರಿ ಅಂತ ಬರ್ತಾರೆ, ಮತ್ತು ಹೆಲ್ಪರ್ ಅಂತ ಬರ್ತಾರೆ. ಮತ್ತು ಅಲ್ಲಿ ಹೆಣ್ಮಕ್ಳು ಹೋಗಿ ಗಾರೆ ಇಟ್ಟಿಗೆ ಹೊರ್ತಂದ್ರೆ ಅವರು ಕೂಡ ಇಲ್ಲಿಗೆ ಈ ವ್ಯಾಪ್ತಿಗೆ ಬರ್ತಾರೆ. ಈಗ ಮನೆ ಕೆಲಸದಲ್ಲೇ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ, ಅವರು ಕೂಡ ಇಲ್ಲಿ ವ್ಯಾಪ್ತಿಗೆ ಬರ್ತಾರೆ. ಮತ್ತು ಬಾರ್ಬೆಂಡಿಂಗ್ನವ್ರು ಇರ್ತಾರೆ, ಅವರು ಕೂಡ ಈ ಸೌಲಭ್ಯನ ಈ ಕಾರ್ಡನ್ನ ಮಾಡಿಸ್ಬೋದು. ಇನ್ನು ವೆಲ್ಡಿಂಗ್ನವ್ರು ಇರ್ತಾರೆ, ವೆಲ್ಡಿಂಗ್ನವರು ಕೂಡ ಈ ಸೌಲಭ್ಯನ ಪಡ್ಕೋಬೋದು. ಇನ್ನು ಪೇಂಟಿಂಗ್ನವ್ರು ಇರ್ತಾರೆ, ಪೇಂಟಿಂಗ್ನವರು ಕೂಡ ಈ ಸೌಲಭ್ಯನ ಪಡ್ಕೋಬೋದು. ನಂತರ ಇನ್ನು ರಸ್ತೆ ಕಾಮಗಾರಿ ಮಾಡೋರು, ರಸ್ತೆ ಮತ್ತು ಲೇಔಟ್ಗಳಲ್ಲಿ ಧೂಳು ಗುಡಿಸೋದು, ಮತ್ತು ರಸ್ತೆಗೆ ಜಲ್ಲಿ ಹಾಕೋದು, ಡಾಂಬರ್ ಹಾಕೋದು, ಮತ್ತು ಕಾಲುವೆಯಲ್ಲಿ ದಿಂಡು ಕಟ್ಟಡ ಕೆಲಸ ಮಾಡೋಂಥವ್ರು, ಮತ್ತು ಬಾರ್ಬೆಂಡ್ರು, ವೆಲ್ಡಿಂಗ್ ಇವೆಲ್ಲ ಹೇಳಿದೆ. ಈ ರೀತಿ ಇಂತಿಷ್ಟು ಕೆಲಸಗಾರರು ಇರಬೇಕು. ಮತ್ತು ಇಟ್ಟಿಗೆ ಕೆಲಸ ಮಾಡೋಂಥವ್ರು, ಇಟ್ಟಿಗೆ ಹೊರೋಂಥವ್ರು, ಹೆಣ್ಮಕ್ಳು ಇಟ್ಟಿಗೆ ಹೊರ್ತಾ ಇರ್ತಾರೆ, ಇಟ್ಟಿಗೆ ಮಾಡೋಂಥವ್ರು, ಇಟ್ಟಿಗೆ ಕುಯ್ಯೋಂಥವ್ರು, ಮತ್ತು ಇಟ್ಟಿಗೆ ಲೋಡರ್ಸು, ಅದು ಸಿಮೆಂಟ್ ಇಟ್ಟಿಗೆ ಆಗ್ಬೋದು, ಮಣ್ಣು ಇಟ್ಟಿಗೆ ಆಗ್ಬೋದು, ಮತ್ತು ಮರಗೆಲಸ ಮಾಡೋರು, ಆಚಾರರು, ಈ ಥರ ಒಂದಷ್ಟು ಜನ ಈ ವ್ಯಾಪ್ತಿಗೆ ಬರ್ತಾರೆ. ಅಂಥವ್ರಿಗೆ ಮಾತ್ರ ಈ ಕಾರ್ಡನ್ನು ಮಾಡ್ಬೋದು. ಮತ್ತು ಆ ಕಾರ್ಡ್ನ ಮೂಲಕ ಅವ್ರಿಗೆ ಇಂದಷ್ಟು ಏನು ಹೇಳಿದೆ ಸೌಲಭ್ಯಗಳು, ಆ ಸೌಲಭ್ಯಗಳನ್ನ ಕೂಡ ಅವ್ರಿಗೆ ತಲುಪಿಸ್ಬೋದು ಮತ್ತು ಅವರು ಪಡ್ಕೋಬೋದು. ಇದನ್ನು ಮೀರಿ ಬೇರೆ ಏನೇನೋ ಆಸೆಗೆ ಬಿದ್ದು ಯಾರ್ಯಾರ ಮಾತನ್ನ ಕೇಳಿ ನೀವು ಪಡ್ಕೊಳ್ತು, ಅದು ಇಲಾಖೆಗೆ ಗೊತ್ತಾಯಿತು ಅಂತಂದರೆ
ಆ ಇಲಾಖೆಯಿಂದ ನಿಮ್ಮ ಮೇಲೆ ಕೇಸ್ ಕೂಡ ಹಾಕ್ತಾರೆ. ಕೇಸ್ ಹಾಕಿ ಅದನ್ನು ಇಲ್ಲಿವರೆಗೂ ನೀವೇನು ಅದು ಸಂಬಂಧಪಟ್ಟಂಗೆ ಇಲಾಖೆಯಿಂದ ನೀವೇನೇನು ಸೌಲಭ್ಯಗಳನ್ನ ಪಡ್ಕೊಂಡಿದ್ರಿ ಅದನ್ನು ಕೂಡ ರೀಫಂಡ್ ವಾಪಸ್ ಕಟ್ಸೋವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಂತ ನೀವು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ರೀತಿ ಸೌಲಭ್ಯಗಳನ್ನ ಯಾರು ಪಡ್ಕೋಬೇಕು ಅಂತಂದರೆ, ಇಲ್ಲಿವರೆಗೂ ಪಾಪ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಾಗ್ಬೋದು ಮತ್ತು ನಗರ ಪ್ರದೇಶಗಳಲ್ಲಾಗ್ಬೋದು ಅವ್ರಿಗೆ ಇಷ್ಟೊಂದು ಸೌಲಭ್ಯಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ಸರ್ಕಾರ ಇದಕ್ಕೋಸ್ಕರ ಎಷ್ಟೋ ಖರ್ಚು ಮಾಡ್ತಾಯಿದೆ. ಇದನ್ನು ಎಲ್ಲರಿಗೂ ತಿಳಿಸ್ಬೇಕು. ಈ ರೀತಿ ಕಾರ್ಯಕ್ರಮಗಳು ಇವೆಲ್ಲ ಎಲ್ಲ ಜನಗಳಿಗೂ, ಎಲ್ಲ ಕಾರ್ಮಿಕರಿಗೂ ತಲುಪಬೇಕು ಅಂತ ಸಾಕಷ್ಟು ವಿವಿಧ ಅಭಿಯಾನಗಳನ್ನು ಕೂಡ ಮಾಡ್ತಾಯಿದೆ. ಆದರೂ ಕೂಡ ಪಾಪ ಕೆಲವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋ ಮೂಲಕ ನನಗೆ ಆದಷ್ಟು ತಿಳಿಸೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮೂಲಕ ನಾನು ಗೊತ್ತಿರೋಷ್ಟು ತಿಳಿಸಿದ್ದೀನಿ. ನೀವು ಕೂಡ ಅಷ್ಟೇ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನೇಲಿದ್ದರೆ ನಿಮ್ಮ ಮನೆಯವ್ರಿಗೆ ಕಳಿಸ್ಕೊಡಿ, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆ, ನಿಮ್ಮ ಊರವರು ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಟಿವ್ಸು ಯಾರೇ ಇದ್ದರೂ ಅವ್ರಿಗೆ ಈ ವಿಡಿಯೋ ಕಳಿಸ್ಕೊಟ್ರೆ ಅಟ್ಲೀಸ್ಟ್ ಅವ್ರು ನಾವು ಹೇಳೋದ್ರ ಮೂಲಕನಾರು ಅವರು ತಿಳ್ಕೊಂಡು ಕಲ್ತ್ಕೊಂಡು ಈ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಾರ್ಮಿಕರ ಕಾರ್ಡನ್ನ ಹೇಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈಗ ಹೇಳ್ಬೋದು, ವಿಡಿಯೋ ತುಂಬ ಲಾಂಗ್ ಆಗಿದೆ, ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ತಮಗೆಲ್ಲ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.